ಮಹೇಂದರು ಓದಿದ್ದು ಅದೇ ಸ್ಕೂಲ್. ಕಟ್ಟೆ ಮನೆ ಹೇಳ್ಬೋದು. 2003 ಕಟ್ಟೆ ಮನೆಯ ವಸೀಲಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ. ಈ ವರ್ಷ ನವೆಂಬರ್ ತಿಂಗಳಿನಲ್ಲಿ ಸಿಂಗನಲ್ಲೂರು ಗ್ರಾಮದಲ್ಲಿ ಶಾಸಕ ಎಂಆರ್ ಮಂಜುನಾಥ್ ಸಹಕಾರದೊಂದಿಗೆ ಅದ್ದೂರಿ ಕಾರ್ಯಕ್ರಮ ನಡೆಸಲಾಗುವುದು. ಹನ್ನೂರು ತಾಲೂಕಿನ ಸಿಂಗನಲ್ಲೂರು ಗ್ರಾಮದಲ್ಲಿ ಕರ್ನಾಟಕ ರತ್ನ ಅಗಲಿದ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಲಿದೆ. ಹನ್ನೂರು ತಾಲೂಕಿನ ಜನಪ್ರಿಯ ಶಾಸಕರಾದ ಎಂಆರ್ ಮಂಜುನಾಥ್ ರವರ ಮಾರ್ಗದರ್ಶನ ಹಾಗೂ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ವಿಶೇಷತೆಗಳೇನೆಂದರೆ, ಈ ವೇದಿಕೆಯು ಕೇವಲ ಪುತ್ಥಳಿ ಅನಾವರಣಕ್ಕೆ ಸೀಮಿತವಾಗದೆ ಸಾಮಾಜಿಕ ಕಳಕಳಿಯ ವಿವಿಧ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಲಿದೆ. ಅಂದು ಪುತ್ಥಳಿ ಅನಾವರಣದ ಜೊತೆಗೆ ಸಾಮೂಹಿಕ ವಿವಾಹ, ಷಷ್ಠಿ ಪೂರ್ತಿ ಕಾರ್ಯಕ್ರಮ ಹಾಗೂ ನಾಡಿನ ಅನ್ನದಾತರಾದ ರೈತರಿಗೆ, ದೇಶ ಕಾಯುವ ಯೋಧರಿಗೆ ಮತ್ತು ಸಮಾಜದ ರಕ್ಷಕರಾದ ಪೊಲೀಸರಿಗೆ ಸನ್ಮಾನ ಸಮಾರಂಭ ನಡೆಯಲಿದೆ. ಕಲಾಭಿಮಾನಿಗಳಿಗಾಗಿ ಅದ್ದೂರಿ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಲೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಸಿಂಗನಲ್ಲೂರು ಸುತ್ತಮುತ್ತಲಿನ ಸಾವಿರಾರು ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಈ ಸಂಭ್ರಮಕ್ಕೆ ಸಾಕ್ಷಿಯಾಗುವಂತೆ ಸಂಘಟಕರು ಮನವಿ ಮಾಡಿದ್ದಾರೆ. ವರದಿ ಉಸ್ಮಾನ್ ಖಾನ್, ಹನ್ನೂರು. ಮಾಡ್ತಿರೋದು ಅಂತ ಹೇಳಿದ್ರೆ, ಸಿಂಗನಲ್ಲೂರಲ್ಲಿ ಯಾಕೆ ಪುನೀತ್ ರಾಜ್ಕುಮಾರ್ ಪುತ್ಥಳಿನ ಮಾಡಬೇಕು, ಹನ್ನೂರಲ್ಲಿ ಮಾಡಿ ಅಂತ ಸುಮಾರು ಜನ ಕೇಳಿದ್ದಾರೆ. ಹನ್ನೂರಲ್ಲಿ ಮಾಡಿದ್ರು ಅದು ಕ್ಷೇತ್ರ ಒಂದು ಮಾಡ್ಬೋದು, ಆದರೆ ಅಲ್ಲಿ ಜಾಗಗಳು ತುಂಬ ಕಷ್ಟ ಆಗುತ್ತೆ. ಎಲ್ಲ ಕಡೆ ಟ್ರಾಫಿಕ್ ಹಿಂಸೆ ಆಗುತ್ತೆ, ಎಲ್ಲರಿಗೂ ನಮ್ಮ ಪೊಲೀಸವ್ರಿಗೂ ಕೂಡ ದೊಡ್ಡ ಹಿಂಸೆ ತಲೆನೋವಾಗಿಬಿಡುತ್ತೆ. ಹಾಗಾಗಿ ನಾವು ಸಿಂಗನಲ್ಲೂರು ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ದೊಡ್ಡಿನವಾಡಿಗೂ ಸಿಂಗನಲ್ಲೂರಿಗೂ 2 ರೋಡ್ ಮಾಡಿದ್ದಾರೆ. ಒಂದು ಹೈವೇ ಮಾಡಿದ್ದಾರೆ, ಒಂದು ಹಳೆ ರೋಡ್ ಇದೆ. ಹಳೆ ರೋಡಲ್ಲಿ ಒನ್ ವೇ ಮಾಡಿಸಿ, ಹಳೆ ರೋಡಲ್ಲಿ ಹಿಂಗೆ ಹೋಗುತ್ತೆ, ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ಮಾಡಿಸ್ತಾರೆ, ಪುತ್ಥಳಿ ಬರುತ್ತೆ, ಅಲ್ಲಿಂದ ಫೋಟೋ ತಗೋತಾರೆ ಅಭಿಮಾನಿಗಳು, ಆ ಕಡೆಯಿಂದ ಹೋಗೋರು ಹಂಗೆ ಹೋಗ್ತಾರೆ. ಒಂದು. ಎರಡನೇ ವಿಚಾರ, ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ರಾಜ್ಕುಮಾರ್ ಹುಟ್ಟಿದವರು ಸಿಂಗನಲ್ಲೂರು ಕುಲಸಮ್ಮಯ್ಯ ಅವರು ತುಂಬ ಕಲಾವಿದರವರು. ಅವ್ರ ಬಗ್ಗೆ ನಾವು ಹೇಳೋದು ದೊಡ್ಡವರಲ್ಲ, ಅದೇ ಊರಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು ಏನಕ್ಕೆ ಅಂತ ಹೇಳಿದ್ರೆ, ಆ ರಾಜ್ಕುಮಾರ್ ಓದಿದ್ದು ಸಿಂಗನಲ್ಲೂರಲ್ಲೇ, ಸರಿನಾ? ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಕೋಟೆ ಇದೆ, ರಾಜರು ಆಳಿದಂಥ ಊರು ಸಿಂಗನಲ್ಲೂರು. ಅವ್ರಿಗೊಂದು ಹೆಸರಿದೆ, ಆ ಹೆಸರು ಅಂತ ಗೊತ್ತಿರೋ ನೀವು ಕಾಮೆಂಟ್ ಮಾಡಿ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಅಲ್ಲಿ ಅದೇ ಸ್ಕೂಲಲ್ಲಿ ಎಸ್ ಮಹೇಂದರ್, ಶ್ರುತಿ ಅವರು ಗಂಡ ಇದ್ರಲ್ಲ, ಎಸ್ ಮಹೇಂದರ್ ಓದಿದ್ದು ಅದೇ ಸ್ಕೂಲು, ಬಂಡಳ್ಳಿ ಅವರು, ಮತ್ತು ಸುಮಾರು ಹಲವಾರು ಗಣ್ಯ ವ್ಯಕ್ತಿಗಳು ಅದೇ ಸ್ಕೂಲ್ ಓದಿದ್ದಾರೆ. ತುಂಬ ಒಳ್ಳೊಳ್ಳೆ ಅಫಿಷಿಯಲ್ ಆಗಿದೆ, ಒಳ್ಳೊಳ್ಳೆ ಎಜುಕೇಷನ್, ಎಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಸರಿನಾ? ಇನ್ನೊಂದು, ಮಾದಪ್ಪ ಅವ್ರು ಹೋಗ್ಬೇಕಾದ್ರೆ ಕಟ್ಟೆ ಬಸಪ್ಪ ಅವ್ರು ತಡೆದು ಅಲ್ಲಿ ವಿಶ್ರಾಂತಿ ಪಡೆದು, ಮೊದಲನೇ ಪೂಜೆ ನಿನಗಾಗ್ಲಪ್ಪ, ಎರಡನೇ ಪೂಜೆ ನನಗಾಗ್ಲಿ ಅಂತೇಳಿ ಮಾದಪ್ಪನವರೇ ಆಶೀರ್ವಾದ ಮಾಡಿ ಅವ್ರನ್ನ ಕಟ್ಟೆ ಮನೆಯಲ್ಲಿ ಕೂರಿಸಿದ್ದಾರೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಅಲ್ಲಿ 16 ಜನ ಅಂದರೆ 16 ಊರಿನ ಯಜಮಾನರುಗಳು ಸೇರಿ ನ್ಯಾಯ ಮಾಡಿ ಕಟ್ಟೆ ಮನೆ ಅಂತೇಳಿ ಬಿರುದು ಪಡೆದಂಥ ಸಿಂಗನಲ್ಲೂರು ಕಟ್ಟೆ ಮನೆ. ನೀವು ಕೇಳ್ಬೋದು, ನಾವು 2013 ಕಟ್ಟೆ ಮನೆಯ ವಸೀಲಲ್ಲಿ ಅಂತೇಳಿ ಒಂದು ಹಾಡು ಮಾಡಿದ್ದೀವಿ. ಸಿಂಗನಲ್ಲೂರು ಕಟ್ಟೆ ಬಸ್ ಒಂದು ಹಾಡನ್ನ ಕೇಳಿ ಪೂರ್ತಿಯಾಗಿ ಸಂಪೂರ್ಣ ಸಾಹಿತ್ಯನ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಕೂಡ ಸಿಂಗನಲ್ಲೂರು ಅನ್ನೋದು ಗೊತ್ತೇ ಇಲ್ಲ, ಹಂಗೆ ಮಾಡ್ಬಿಟ್ಟಿದ್ದಾರೆ. ಆ ಊರನ್ನ ಮುಚ್ಚಾಕ್ಬೇಕು ಅಂತೇಳಿ ಎಷ್ಟೋ ಜನ ವಲಸಂಚ್ ಮಾಡಿದ್ದಾರೆ, ಮುಚ್ಚಾಕ್ಬಿಟ್ಟಿದ್ರು, ಅವರೇ ಮುಚ್ಚೋಗೋರು ಇವಾಗ. ಅದು ನಮಗೆ ಬೇಕಾಗಿಲ್ಲ, ನಾವು ಮಾಡಬೇಕಾಗಿರೋದು ಒಳ್ಳೆ ಕೆಲಸ ಮಾಡೋಣ. ಹಾಗಾಗಿ ಇನ್ನೊಂದು ಸ್ನೇಹಿತರೆ, ನಾನು 3-4 ಸಲ ಮಂಜುನಾಥ್ ಸರ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೀವಿ, ಆದರೂ ಕೂಡ ಅವ್ರ ಜೊತೆ ಮಾತಾಡೋಕ್ಕೆ ಟೈಮೇ ಸಿಗ್ತಿಲ್ಲ. ಏನಕ್ಕೆ ಅಂತೇಳಿ, ಅವರಿಗೆ ಜೊತೇಲಿ ಕಷ್ಟ ಅಂತ ಬರೋದು 5-10 ಜನ, ಅವ್ರ ಜೊತೆ ಮುತ್ತಿರ್ತಾರಲ್ಲ ಅವರೇ ತುಂಬ ಜನ ಇರ್ತಾರೆ. ಅದು ಏನಕ್ಕೆ ಹಂಗೆ ಆಗ್ತಾ ಇದೆಯೋ, ನಮ್ಮ ಜನ ಯಾಕೆ ಅರ್ಥ ಮಾಡ್ಕೊಳ್ಳಲ್ವೋ ಅಂತ ನಮಗೂ ಅರ್ಥ ಆಗ್ತಿಲ್ಲ. ಅವರು ದುಡ್ಡ ತರಬೇಕು ಅಂದರೆ ಒಂದು ಹುಲ್ಲಿನ ನೆರೆ ಹಾಕ್ಬೇಕಷ್ಟೇ. ಕಷ್ಟ ಇದೆ ಅಲ್ವಾ, ಕೇಳಿ, ಒಂದು ಏನೋ ಮಾಡಿಕೊಡಿ, ಮನೆ ಮಾಡಿಕೊಡಿ, ಅಥವಾ ಚರಂಡಿ ಏನೋ ಕ್ಲೀನ್ ಇಲ್ಲ, ಅದಿಲ್ಲ ಇದಿಲ್ಲ, ಈ ಥರ ಹೇಳಿ, ಕಷ್ಟಗಳು ಹೇಳ್ಕೊಳ್ಳಿ, ಒಂದು ಅರ್ಜಿ ಕೊಡಿ, ಅವ್ರು ಮಾಡಿಕೊಡ್ತಾರೆ. ಮಾಡೋ ಶಕ್ತಿ ಅವ್ರಿಗೈತೆ.
ಅದನ್ನ ಬಿಟ್ಬಿಟ್ಟು ಅವ್ರು ಹಿಂದೆ ಹೋಗೋದು. ಅವೆಲ್ಲ ಹೇಳ್ದೆ ನಿಮಗೆ, ಹುಲ್ಲಿನ ಮೆದೆ ಹಾಕಿದ್ರು ದುಡ್ಡಿಂದ ಸಾಲಲ್ಲ ಅಂತ. ಏನಕ್ಕೆ ಅಂತ ಅರ್ಥ ಆಗಿರ್ಬೇಕು ಸ್ವಲ್ಪ ಜನಕ್ಕೆ. ನಾನು ಹೇಳೋದು ಇಷ್ಟ, ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ಒಳ್ಳೆ ಕೆಲಸ ಮಾಡೋದು ದಾರಿ ಕೊಡಿ. ಅವರು ಊಟ ಮಾಡ್ತಾರೋ ತಿಂಡಿ ಮಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ, ಯಾವ ಟೈಮ್ ಊಟ ಮಾಡ್ತಾರೆ ನಿದ್ದೆ ಮಾಡ್ತಾರೆ ಅಂತ. ಅಷ್ಟು ಟೆನ್ಷನಲ್ಲಿ ಇರ್ತಾರೆ ಅವರು. ಅವ್ರು ನೋಡ್ರೆ ಗೊತ್ತಾಗುತ್ತೆ ಅವ್ರ ಕಷ್ಟ ನಮ್ಗೆ ಗೊತ್ತು. ಏನಕ್ಕೆ ಅಂತೇಳಿ ನಾವು ದೊಡ್ಡದು ಈವೆಂಟಲ್ಲಿ ಮಾಡಿದ್ದೀವಿ, ಸುಮಾರು ಫಂಕ್ಷನ್ಗಳು ಮಾಡಿದ್ದೀವಿ. ಒಬ್ಬರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ದಿನ ಆದರೂ ನಮ್ಗೆ ಸಾಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು 3-4 ದಿನ ಅದು ಅಲ್ದಿ ನಮಗೂ ಬೇಜಾರಾಗ್ಬಿಟ್ಟೈತೆ. ಹಾಗಾಗಿ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ, ಅವ್ರು ಖುಷಿಪಟ್ಟು ನಮ್ಮನ್ನು ಇನ್ವೈಟ್ ಮಾಡಿ ಬನ್ನಿಯಪ್ಪ ಮಾತಾಡೋದ ಅಂದರೆ ಬರ್ತೀವಿ. ಇಲ್ಲ ಅಂತ ಹೇಳಿದ್ರೆ ನವಂಬರ್ ತಿಂಗಳಲ್ಲಿ ನಾವು ಪುತ್ಥಳಿನ ಓಪನ್ ಮಾಡಿ, ಇನ್ನೊಂದು ಅವಲೇ ಹೇಳ್ದೆ ನಾನು, ಮದುವೆ ಅದನ್ನು ಸಾಮೂಹಿಕ ಮತ್ತು ಎಲ್ಲರಿಗೂ ನಾವು ದೊಡ್ಡ ಫಂಕ್ಷನ್ ಮಾಡಿ ದೊಡ್ಡ ಮನೆಯವ್ರನ್ನ ಕರೆಸಿ ದೊಡ್ಡ ಕೆಲಸವನ್ನು ಮಾಡೋಣ. ಅಷ್ಟೇ ಸ್ನೇಹಿತರೆ. ಏನಂತ ಹೇಳಿದ್ರೆ ಫಸ್ಟು ನೀವು ಮಿಸ್ಯೂಸ್ ಮಾಡ್ಕೊಳ್ದ ಬಿಟ್ಬಿಡಿ. MLA ಅವ್ರಿಗೆ ಮರ್ಯಾದೆ ಕೊಡಿ, ಅವ್ರ ಜೊತೆ ಹಿಂದೆ ಹೋಗೋದು ಬೇಡ. ಅವ್ರು ಏನು ಕೆಲಸ ಅದನ್ನು ಕೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಹಿಂಗಾಗಿದೆ ತೊಂದರೆಗಳು ಹೇಳ್ಕೊಳ್ಳಿ. ಅದನ್ನ ಬಿಟ್ಟು ಸುಮ್ಮನೆ ಅವ್ರ ಹತ್ರ ಏನೇನೋ ಹೇಳೋದು, ಸುಮ್ಮನೆ ಅವ್ರ ಹಿಂದೆ ಒಂದು ಬೆಲ್ದೆ ಇಟ್ಬಿಟ್ರೆ ಹೆಂಗೆ ಇರುವೆ ಬರುತ್ತೆ ಹಂಗೆ ಹೋಗ್ತಿರಲ್ಲ. ಇದು ಯಾವ ಥರ ಅಂತ ಅರ್ಥ ಮಾಡ್ಕೊಳ್ಳವ ನಾವು. ಹಾಗಾಗಿ ನೀವು ಇದನ್ನ ಯೋಚನೆ ಮಾಡಬೇಕು. ನಾನು ಹೇಳ್ತಿರೋದು ಎಷ್ಟು ಸ್ನೇಹಿತರೆ, ಅಲ್ಲಿ 2 ರೋಡ್ ಇದೆ ಸಿಂಗನ್ನೂರಲ್ಲಿ. ಒಂದು ಲೆಫ್ಟ್ಗೊಂದು ರೋಡ್ ಹೋಗುತ್ತೆ, ಒಂದು ರೈಟ್ಗೊಂದು ಎಡ ಬಲಕ್ಕೆ 2 ರೋಡ್ ಹೋಗುತ್ತೆ. ಒಂದು ಅನೂರಿಂದ ಬರ್ಬೇಕಾದ್ರೆ ಆ ಕಡೆ ಬರಲಿ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಈ ಕಡೆ ಹೋಗ್ಲಿ. ದೇವಸ್ಥಾನದಲ್ಲಿ ಅಲ್ಲಿ ಸುಮಾರು ಜನ ಅಲ್ಲಿ ಉಳ್ಕೋತಾರೆ ಬಂದು. ಅಲ್ಲಿ ಒಂದು ಸಮುದಾಯ ಭವನ ಉಳ್ಕೊಳ್ಳೋಕ್ಕೆ, ಅವ್ರಿಗೆ ಅನುದಾನ ಮಾಡೋದಿಕ್ಕೋ ಅದೊಂದು ಮಾಡಿಕೊಡಿ. ಅಲ್ಲಿ ಪಕ್ಕದಲ್ಲಿ BSNL ಆಫೀಸ್ ಇದೆ, ಆ ಕಡೆ ಅಂಬೇಡ್ಕರ್ ಭವನ ಇದೆ, ಅಲ್ಲಿ ಮುಂದೆ ರೈಟಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಮಾಡೋಕ್ಕೆ ಸರ್ಕಲ್ ಒಂದು ಮಾಡಿಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗಾಗಿ ನೀವು ಇದನ್ನು ಮಾಡಬೇಕು, ಮಾಡೋಣ ಎಲ್ಲರೂ ಸೇರಿ. ಯಾರು ರಾಜಕೀಯ ವ್ಯಕ್ತಿಗಳು ನಮಗೆ ಬೇಡ. ಅವ್ರು MLA ಅಂತ ಹೇಳಿ ಹೋಗಿದ್ದು, ಅವ್ರು ಹೆಂಗೆ ನಮಗೆ ಇದು ಮಾಡ್ತಾರೋ ಸ್ಪಂದಿಸ್ತಾರೋ ಹಾಗೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ನಮಸ್ತೆ ಸ್ನೇಹಿತರೆ.